ಈ ಗಿಡ ಕಡಿಯುವಾಗ ನಾವು ಸಣ್ಣದಿಂದ ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ. ಆ ಗಿಡ ಕಡಿಯೋದು ಬದಲಿ ಫಸ್ಟು ತೋಟದವನಿಗೆ ಸಾಯಿಸ್ಬಿಡ್ರಿ. ನೀವು ಸುಮ್ಮನೆ ಬಂದಿದ್ದಲ್ಲ, ಗನ್ನು ತೊಗೊಂಡು ನನಗೆ ಸಾಯಿಸಿದರೆ ನಿಮ್ಗೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಆರಾಮಾಗೆ ತೋಟನ ಕಡಿಬೋದು ನೀವು. ಇವತ್ತು ಬೇರೆ ಕೆಲಸ ಮಾಡೋಕ್ಕೆ ನಮ್ಮ ಕೈಲಿ ಏನೂ ಇಲ್ಲ. ಆಮೇಲೆ ಭಿಕ್ಷೆ ಬೇಡೋಕ್ಕೂ ರೂಢಿ ಇತ್ತಿಲ್ಲ. ಕೈ ಕೊಟ್ಟಿದ್ದ ಕೈ, ದುಡ್ಡು ನೋಡಿದ ಕೈಗಳು ಭಿಕ್ಷೆ ಬೇಡೋದು ರೂಢಿಲ್ಲ ಸರ್. ಅದರಿಂದ ಒಂಟಿ ಓರಿ ಇದ್ದಾಗ ನಾವು ಹೆದರ್ಕೊಂಡು ಸಾಯಬೇಕಾಗ್ತೈತಿ. ದಯವಿಟ್ಟು ನಮ್ಮ ರಾಜ್ಯ ಉಳಿಸೋರು ನೀವು ದಯವಿಟ್ಟು ಕಾಪಾಡ್ರಿ ಅಂತ ನಾನು ಕೈ ಮುಗಿತಾ ಇದ್ದೀನಿ. ಆ ಗಿಡ ಕಡಿಯುವಾಗ ಆ ಬೆಳೆಸ್ಬೇಕಂದ್ರೆ ಈ ವಯಸ್ಸಾಗೈತಿ. ಇನ್ನು ಬೆಳೆಸ್ಬೇಕಂದ್ರೆ ನಾವು ನನ್ನ ಮಕ್ಕಳು ಪಾಡೇನು, ನನಗೆ ಸಾಯಿಸ್ಬಿಡ್ರಿ, ನಾಳೆ ನನ್ನ ಮಕ್ಕಳ ಗತಿ ಏನು? ಭಾಳ ಅನ್ಯಾಯ ಈ ಚಿಕ್ಕನಾಗ್ನಳ್ಳಿಲಿ. ತುಂಬಿದ್ದ ಮಳೆಗಾಲ ಬರಲ್ಲ, ಅಯ್ಯೋ ಅಂತ ಬೆಳೆನೂ ಹಾಕಿಲ್ಲ. ಈ ಫಾರೆಸ್ಟ್ನವ್ರದ್ದು ಕಾಟ ತಡೆಯೋಕ್ಕಾಗಕ್ಕಿಲ್ಲ ಸರ್. ಒಂದು 10 ಊರಿಗೆ 10 ಹಳ್ಳಿಗೆ ಬರ್ತಾಯಿದ್ರೆ ಗಡಗಡ ನಡೆಸ್ತಾ ಇದ್ದಾರೆ. ಒಂದು ರಾತ್ರಿ ನನಗೆ ಕರ್ಕೊಂಡೋಗಿ JCB ತೊಗೊಂಡೋಗಿ ಒಂದೇ ನಮ್ಮ ಹೆಂಗಸರು ಕಾಡೊಳಗೆ ಬಿಟ್ಟು ಹೇಳ್ಕೊಂಡು ಬಂದರು. ಇವತ್ತು ನೋಡಿದರೆ ದೃಶ್ಯ ಅವ್ರದ್ದು ಇವತ್ತು, ನಾಳೆ ನಮ್ಮದು. ದಯವಿಟ್ಟು ಈ ಕಷ್ಟ ಕೊಡಬೇಡ್ರಿ. ಸ್ವಾತಂತ್ರ್ಯ ಕೊಟ್ಟಿದ್ದು ಈ ಥರನ. ಅಂತ ಮನಸ್ಥಿತಿನ ನೀವೆಲ್ಲ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಹೋರಾಟ ಸಮಿತಿ ಹೋರಾಟ ಮಾಡಿದ್ದೇವೆ. ನಮ್ಮ ಗುರಿ